8 ವರ್ಷಗಳಲ್ಲಿ ಬರೋಬ್ಬರಿ 5 IPL ಟ್ರೋಫಿಗಳನ್ನು ಗೆದ್ದ ಟೀಮ್. 2013ರಿಂದ 2019ರವರೆಗೆ ಪ್ರತಿ ಬೆಸ ವರ್ಷದಲ್ಲೂ ಚಾಂಪಿಯನ್ ಪಟ್ಟಕ್ಕೇರಿದ ಅಜೇಯ ತಂಡ. ಭಾರತೀಯ ಕ್ರಿಕೆಟ್ಗೆ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಅವರಂತಹ ಮ್ಯಾಚ್ ವಿನ್ನರ್ಗಳನ್ನು ಮತ್ತು ರೋಹಿತ್ ಶರ್ಮಾ ಅವರಂತಹ ಲೆಜೆಂಡರಿ ಕ್ಯಾಪ್ಟನನ್ನು ಕೊಟ್ಟ ಸಾರ್ವಕಾಲಿಕ ಶ್ರೇಷ್ಠ ಫ್ರಾಂಚೈಸಿ. ಹೌದು, ನಾನು ಮಾತಾಡ್ತಿರೋದು ಪ್ರೈಮ್ ಮುಂಬೈ ಇಂಡಿಯನ್ಸ್ ಬಗ್ಗೆ. ಒಂದು ಇಡೀ ದಶಕವನ್ನು ಡಾಮಿನೇಟ್ ಮಾಡಿದ ಈ ತಂಡ ಕೇವಲ ಗೆಲುವನ್ನಷ್ಟೇ ನೋಡಿಲ್ಲ, ವಿವಾದಗಳು ಮತ್ತು ಭೀಕರ ಕುಸಿತವನ್ನು ಎದುರಿಸಿದೆ. ಆದರೆ ಇವರ ಪ್ರೈಮ್ ಟೈಮ್ ಮಾತ್ರ IPL ಇತಿಹಾಸದಲ್ಲೇ ಬೆಸ್ಟ್ ಅಂತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಂಬೈ ಇಂಡಿಯನ್ಸ್ನ ಆ ಸುವರ್ಣ ಯುಗದ ರೋಚಕ ಕಥೆಯನ್ನು ನೋಡೋಣ ಬನ್ನಿ. ಇನ್ನು ಆರಂಭಿಕ ಹಿನ್ನಡೆ ಹಾಗೂ ಸ್ಲ್ಯಾಪ್ ಗೇಟ್ ವಿವಾದ. ಮುಂಬೈ ಇಂಡಿಯನ್ಸ್ನ ಸುವರ್ಣ ಯುಗವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 2008ರಿಂದ 2012ರವರೆಗೆ ಅವರ ಆರಂಭದ ದಿನಗಳನ್ನು ನೋಡಬೇಕು. 2008ರಲ್ಲಿ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಸಂಸ್ಥೆ ಈ ತಂಡವನ್ನು ಸುಮಾರು 441 ಕೋಟಿ ರೂಪಾಯಿಗೆ ಖರೀದಿಸಿತು. ಆಗಿನ ಸಮಯಕ್ಕೆ ಇದು ಅತ್ಯಂತ ದುಬಾರಿ ತಂಡವಾಗಿತ್ತು. BCCI ನಿಯಮದಂತೆ ಗಾಡ್ ಫಾದರ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರನ್ನು ಐಕಾನ್ ಪ್ಲೇಯರ್ ಆಗಿ ಆಯ್ಕೆ ಮಾಡಲಾಯಿತು. ಸ್ನೇಹಿತರೆ, ಮಾಲೀಕರು ಮೊದಲು ಈ ತಂಡಕ್ಕೆ ಮುಂಬೈ ರೇಂಜರ್ಸ್ ಅಂತ ಹೆಸರಿಡಲು ಯೋಚಿಸಿದ್ದರು. ಆದರೆ ಸಚಿನ್ ಅವರಿಗೆ ಅದು ಇಷ್ಟವಾಗದ ಕಾರಣ ಮುಂಬೈ ಇಂಡಿಯನ್ಸ್ ಎಂಬ ಹೆಸರು ಇಡಲಾಯಿತು. ಇನ್ನು ಮೊದಲ ಹರಾಜಿನಲ್ಲಿ ಹರ್ಭಜನ್ ಸಿಂಗ್ ಮತ್ತು ಸನ್ನತ್ ಜಯಸೂರ್ಯ ಅವರಂತಹ ದಿಗ್ಗಜರನ್ನು ಖರೀದಿಸಿದರೂ ಕೂಡ ಸಚಿನ್ ಅವರ ಇಂಜುರಿಯಿಂದಾಗಿ ಆರಂಭದಲ್ಲೇ ಮುಂಬೈ ಸತತ ಪಂದ್ಯಗಳನ್ನು ಸೋತಿತು. ಅಷ್ಟೇ ಅಲ್ಲ, ಏಪ್ರಿಲ್ 25, 2008ರಂದು ಪಂಜಾಬ್ ವಿರುದ್ಧದ ಸೋಲಿನ ನಂತರ ಹರ್ಭಜನ್ ಸಿಂಗ್ ಅವರು ಶ್ರೀಶಾಂತ್ಗೆ ಕಪಾಳಮೋಕ್ಷ ಮಾಡಿದ ಸ್ಲ್ಯಾಪ್ ಗೇಟ್ ವಿವಾದ ಇಡೀ ಕ್ರಿಕೆಟ್ ಲೋಕವನ್ನೇ ನಡುಗಿಸಿತು. ಭಜ್ಜಿ ಆ ಸೀಸನ್ನಿಂದ ಬ್ಯಾನ್ ಆದರು. ಮೊದಲ ಸೀಸನ್ನಲ್ಲಿ ಮುಂಬೈ 5ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಇನ್ನು 2009ರ ಸೀಸನ್ನಲ್ಲಂತೂ ಇನ್ನೂ ಕೆಟ್ಟದಾಗಿ ಪ್ರದರ್ಶನ ನೀಡಿ 7ನೇ ಸ್ಥಾನಕ್ಕೆ ಕುಸಿಯಿತು. ಇನ್ನು ಬದಲಾವಣೆಯ ಗಾಳಿ ಮತ್ತು ಮೊದಲ ಫೈನಲ್. ಸತತ ವೈಫಲ್ಯಗಳ ನಂತರ ಮುಂಬೈ ಟೀಮ್ ದೊಡ್ಡ ಬದಲಾವಣೆಗಳಿಗೆ ಕೈ ಹಾಕಿತು. ಕಿರಣ್ ಪೊಲಾರ್ಡ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು ಮತ್ತು ರಾಬಿನ್ ಸಿಂಗ್ ಅವರನ್ನು ಕೋಚ್ ಆಗಿ ನೇಮಿಸಲಾಯಿತು. ಇನ್ನು 2010ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಅದ್ಭುತ ಫಾರ್ಮ್ ಮತ್ತು ಆರೆಂಜ್ ಕ್ಯಾಪ್ ಬಲದಿಂದ ಮುಂಬೈ ಮೊದಲ ಬಾರಿಗೆ ಫೈನಲ್ ತಲುಪಿತು. ಆದರೆ CSK ವಿರುದ್ಧ ಫೈನಲ್ನಲ್ಲಿ ಸೋತಿತು. ಇನ್ನು 2011 ಮತ್ತು 2012ರಲ್ಲೂ ತಂಡ ಪ್ಲೇ ಆಫ್ ತಲುಪಿದರೂ ಟ್ರೋಫಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಪ್ರತಿ ಬಾರಿಯೂ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈಗೆ ವಿಲನ್ ಆಗಿ ಕಾಡುತ್ತಿತ್ತು. ಇನ್ನು ಲಸಿತ್ ಮಲಿಂಗ ಅವರಂತಹ ಶ್ರೇಷ್ಠ ಬೌಲರ್ ಇದ್ದರೂ ತಂಡಕ್ಕೆ ಫೈನಲ್ ಗಂಡಾಂತರ ತಪ್ಪುತ್ತಿರಲಿಲ್ಲ. ಇನ್ನು ದಿ ರೋಹಿತ್ ಶರ್ಮಾ ಏರಾ. ಮೊದಲ IPL ಟ್ರೋಫಿ 2013ರ ವರ್ಷ ಮುಂಬೈ ಇಂಡಿಯನ್ಸ್ ಇತಿಹಾಸವನ್ನೇ ಬದಲಾಯಿಸಿತು. ಆಸ್ಟ್ರೇಲಿಯಾದ ದಿಗ್ಗಜ ರಿಕ್ಕಿ ಪಾಂಟಿಂಗ್ ಅವರನ್ನು ಕ್ಯಾಪ್ಟನ್ ಮಾಡಲಾಗಿತ್ತು. ಆದರೆ ಅವರ ಕಳಪೆ ಫಾರ್ಮ್ನಿಂದಾಗಿ ಪಾಂಟಿಂಗ್ ತಾವಾಗಿಯೇ ತಂಡದಿಂದ ಹೊರಗುಳಿದು ನಾಯಕತ್ವವನ್ನು ಯುವ ಆಟಗಾರ ರೋಹಿತ್ ಶರ್ಮಾಗೆ ಹಸ್ತಾಂತರಿಸಿದರು. ಇಲ್ಲಿಂದ ಶುರುವಾಗಿದ್ದೇ ದಿ ರೋಹಿತ್ ಶರ್ಮಾ ಏರಾ. ರೋಹಿತ್ ತಮ್ಮ ನಾಯಕತ್ವದ ಮೊದಲ ಸೀಸನ್ನಲ್ಲೇ ಅದ್ಭುತವಾಗಿ ರನ್ ಗಳಿಸಿ ತಂಡವನ್ನು ಮುನ್ನಡೆಸಿದರು. ಕ್ವಾಲಿಫೈಯರ್ CSK ವಿರುದ್ಧ ಸೋತರು. ಕ್ವಾಲಿಫೈಯರ್ 2ನಲ್ಲಿ ರಾಜಸ್ಥಾನ್ ರಾಯಲ್ಸನ್ನು ಸೋಲಿಸಿ ಫೈನಲ್ ತಲುಪಿದರು. ಇನ್ನು ಫೈನಲ್ನಲ್ಲಿ ಮತ್ತದೇ ಬದ್ಧವೈರಿ ಚೆನ್ನೈ ಸೂಪರ್ ಕಿಂಗ್ ಎದುರಾಯಿತು. ಆದರೆ ಈ ಬಾರಿ ರೋಹಿತ್ ಪಡೆ CSKಯನ್ನು 23 ರನ್ನುಗಳಿಂದ ಧೂಳುಪಟ ಮಾಡಿತು. ತನ್ನ ಇತಿಹಾಸದಲ್ಲೇ ಮೊದಲ IPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತು. ಇದು ಸಚಿನ್ ತೆಂಡೂಲ್ಕರ್ ಅವರಿಗೆ ಮುಂಬೈ ತಂಡ ನೀಡಿದ ಅತ್ಯುತ್ತಮ ಬಿಡುಗಡೆಯಾಗಿತ್ತು. ಇನ್ನು ಪೊಲಾರ್ಡ್ ಸ್ಟಾರ್ಕ್ ಫೈಟ್ ಮತ್ತು 2015ರ ಕಮ್ಬ್ಯಾಕ್ ಕಿಂಗ್ಸ್. 2014ರ ಸೀಸನ್ನಲ್ಲಿ ರಾಜಸ್ಥಾನ್ ವಿರುದ್ಧ ಆದಿತ್ಯ ತಾರೆ ಹೊಡೆದ ಆ ಐತಿಹಾಸಿಕ ಸಿಕ್ಸರ್ ನೆನಪಿರಬಹುದು. ಅದರ ಮೂಲಕ ಮುಂಬೈ ಅಸಾಧ್ಯವಾದ ರನ್ ಚೇಸ್ ಮಾಡಿ ಪ್ಲೇ ಆಫ್ ತಲುಪಿತ್ತು. ಇದೇ ಸೀಸನ್ನಲ್ಲಿ ಪೊಲಾರ್ಡ್ ಮತ್ತು ಮಿಚೆಲ್ ಸ್ಟಾರ್ಕ್ ನಡುವೆ ಬ್ಯಾಟ್ ಎಸೆಯುವ ದೊಡ್ಡ ಜಗಳವೂ ನಡೆದಿತ್ತು. ಆದರೆ ನಿಜವಾದ ಪವರ್ ಕಂಡಿದ್ದು 2015ರಲ್ಲಿ. ಆರಂಭದ 6 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಸೋತಿದ್ದ ಮುಂಬೈ ನಂತರ ಫಿನಿಕ್ಸ್ ಶಕ್ತಿಯಂತೆ ಎದ್ದು ಬಂತು. ಇದೇ ಸೀಸನ್ನಲ್ಲಿ ಹಾರ್ದಿಕ್ ಪಾಂಡ್ಯ ಎಂಬ ಹೊಸ ಸ್ಟಾರ್ ಜನ್ಮ ತಾಳಿದರು. ಇನ್ನು KKR ವಿರುದ್ಧದ ಕಷ್ಟದ ಪಂದ್ಯದಲ್ಲಿ ಹಾರ್ದಿಕ್ 31 ಬಾಲ್ಗಳಲ್ಲಿ 61 ರನ್ ಸಿಡಿಸಿ ಮುಂಬೈಗೆ ಗೆಲುವು ತಂದುಕೊಟ್ಟರು. ಇನ್ನು ಫೈನಲ್ನಲ್ಲಿ ಮತ್ತೊಮ್ಮೆ CSKಯನ್ನು ಒನ್ ಸೈಡ್ ಆಗಿ ಸೋಲಿಸಿ ಮುಂಬೈ ತನ್ನ 2ನೇ ಟ್ರೋಫಿಯನ್ನು ಗೆದ್ದುಕೊಂಡಿತು. ಮುಂಬೈಗೆ ಬೆಸ ವರ್ಷಗಳ ಅದೃಷ್ಟ ಖುಲಾಯಿಸಿತ್ತು. ಇನ್ನು 2017 ಮತ್ತು 2019ರ ರೋಮಾಂಚಕ 1 ರನ್ಗಳ ಗೆಲುವು.
2017ರ ಫೈನಲ್ IPL ಇತಿಹಾಸದ ಅತ್ಯಂತ ರೋಮಾಂಚಕ ಫೈನಲ್ ಪಂದ್ಯ. ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ವಿರುದ್ಧ ಕೇವಲ 129 ರನ್ ಗಳಿಸಿದ್ದ ಮುಂಬೈ ಮಿಚೆಲ್ ಜಾನ್ಸನ್ ಅವರ ಅದ್ಭುತ ಕೊನೆಯ ಓವರ್ನಿಂದಾಗಿ ಕೇವಲ 1 ರನ್ನಿಂದ ಪಂದ್ಯ ಗೆದ್ದು 3ನೇ ಟ್ರೋಫಿಯನ್ನು ಎತ್ತಿ ಹಿಡಿಯಿತು. ಇನ್ನು 2019ರಲ್ಲಂತೂ ಮುಂಬೈ ಇಂಡಿಯನ್ಸ್ ತನ್ನ ಪೀಕ್ ಫಾರ್ಮ್ನಲ್ಲಿತ್ತು. ಫೈನಲ್ನಲ್ಲಿ ಮತ್ತೆ ಎದುರಾಗಿದ್ದು ಧೋನಿ ನಾಯಕತ್ವದ CSK. ಕೊನೆಯ ಬಾಲ್ನಲ್ಲಿ ಚೆನ್ನೈಗೆ 2 ರನ್ ಬೇಕಾಗಿದ್ದಾಗ ರೋಹಿತ್ ಶರ್ಮಾ ಅವರು ಮಲಿಂಗ ಅವರಿಗೆ ಫ್ಲೋವರ್ ಯಾರ್ಕರ್ ಹಾಕಲು ಹೇಳಿದರು. ಇನ್ನು ಮಲಿಂಗ ಹಾಕಿದ ಆ ಮ್ಯಾಜಿಕಲ್ ಬಾಲ್ಗೆ ಶಾರ್ದೂಲ್ ಠಾಕೂರ್ LBW ಆದರು. ಮುಂಬೈ ಮತ್ತೊಮ್ಮೆ ಕೇವಲ 1 ರನ್ನಿಂದ ಗೆದ್ದು 4ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಇನ್ನು 2020ರ ಅಲ್ಟಿಮೇಟ್ ಡಾಮಿನೇಷನ್ ಮತ್ತು ಇಂದಿನ ಕುಸಿತ. ಇನ್ನು 2020ರ ಸೀಸನ್ ಮುಂಬೈ ಇಂಡಿಯನ್ಸ್ ಇತಿಹಾಸದ ಸಾರ್ವಕಾಲಿಕ ಶ್ರೇಷ್ಠ ಸೀಸನ್. ಕ್ವಿಂಟನ್ ಡಿಕಾಕ್ ಮತ್ತು ಟ್ರೆಂಟ್ ಬೋಲ್ಟ್ ಅವರ ಸೇರ್ಪಡೆಯಿಂದ ಮುಂಬೈ ಅಜೇಯ ತಂಡವಾಗಿ ಮಾರ್ಪಟ್ಟಿತ್ತು. ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸುಲಭವಾಗಿ ಸೋಲಿಸಿ 8 ವರ್ಷಗಳಲ್ಲಿ 5ನೇ IPL ಟ್ರೋಫಿಯನ್ನು ಗೆದ್ದು ಇತಿಹಾಸವನ್ನು ನಿರ್ಮಿಸಿತು. ಆದರೆ 2020ರ ಆ ಪ್ರೈಮ್ ಟೈಮ್ ನಂತರ ಮುಂಬೈ ಇಂಡಿಯನ್ಸ್ ಕತೆ ಸಂಪೂರ್ಣವಾಗಿ ಬದಲಾಗಿದೆ. ಇನ್ನು 2021ರಿಂದ 26ರವರೆಗೆ ಮುಂಬೈ ಒಂದು ಫೈನಲ್ ಕೂಡ ಆಡಲು ಸಾಧ್ಯವಾಗಲಿಲ್ಲ. ರೋಹಿತ್ ಶರ್ಮಾ ಅವರ ನಾಯಕತ್ವದ ಬದಲಾವಣೆ, ಹಾರ್ದಿಕ್ ಪಾಂಡ್ಯ ಅವರ ವಾಪಸಾತಿ ಮತ್ತು ದೊಡ್ಡ ಮಟ್ಟದ ವಿವಾದಗಳು ತಂಡದ ಕುಸಿತಕ್ಕೆ ಕಾರಣವಾಗಿವೆ. 5 ಟ್ರೋಫಿಗಳನ್ನು ಗೆದ್ದ ತಂಡ ಹೀಗೆ ಸತತವಾಗಿ ಫ್ಲಾಪ್ ಆಗುತ್ತೆ ಅಂತ ಯಾರೂ ಕೂಡ ಯೋಚಿಸಿರಲ್ಲ. ಇನ್ನು ಸ್ನೇಹಿತರೆ, ಮುಂಬೈನ ಈ ಎಲ್ಲ ಸುವರ್ಣ ವರ್ಷಗಳಲ್ಲಿ ನಿಮ್ಮ ಫೇವ್ರೇಟ್ ವರ್ಷ ಹಾಗೂ ಫೇವ್ರೇಟ್ ಆಟಗಾರ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.